ತುಳಸಿ, ನಿನ್ನ ಹೇಗ್ ನೋಡ್ಬೇಕು ಅಂತ ಅನ್ಕೊಂಡಿದ್ನೋ ಹಾಗ್ ನೋಡ್ದೆ. ಇವಾಗ ನನ್ನ ಮನ್ಸಿಗೆ ತೃಪ್ತಿ ಆಯ್ತು. ರೀ, ನಿಜ ಹೇಳಿ, ನೀವು ತುಳಸಿನ ಕಿಡ್ನಾಪ್ ಮಾಡಿಲ್ವಾ? ಏನ್ ಭಾರ್ಗವಿ ಹೀಗೆ ಕೇಳ್ತಿದ್ಯಾ? ನಾನ್ ಕಿಡ್ನಾಪ್ ಮಾಡಿಲ್ಲ ಅಂತ ನಿನಗೂ ಗೊತ್ತು ತಾನೇ. ಪ್ಲಾನ್ ಇದ್ದಿದ್ದು ಬಾಂಬ್ ಬ್ಲಾಸ್ಟ್ ಮಾಡ್ಬೇಕು ಅಂತಲ್ವಾ, ಆದ್ರೆ ಅದ್ ಫೇಲ್ ಆಯ್ತಲ್ವಾ. ಅದೇ ನನಗೆ ಅನುಮಾನ. ಅಂದ್ರೆ ನಮ್ಮನ್ನ ನಂಬಿಸಿ ಅವಳನ್ನ ನೀವೇ ಕಿಡ್ನಾಪ್ ಮಾಡಿದೀರಾ ಅಂತ. ಇಷ್ಟೇನಾ ನಿನಗೆ ನನ್ನ ಮೇಲೆ ನಂಬಿಕೆ ಇರೋದು? ನಾನು ಯಾವತ್ತಾದ್ರೂ ನಿನ್ನ ಹತ್ರ ಸುಳ್ಳು ಹೇಳಿದಿನಾ? ಹೌದೌದು, ಸುಳ್ಳೇ ಹೇಳಿಲ್ಲ, ಸತ್ಯ ಹರಿಶ್ಚಂದ್ರ. ಭಾರ್ಗವಿ, ನಿನ್ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಮಾತಾಡ್ಬೇಡ. ನೋಡು, ನಾನು ಬೇರೆ ಯಾವ ವಿಷಯದಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ನಿಜಾನೇ ಹೇಳ್ತಿರೋದು. ನನ್ನ ನಂಬು. ಹಾಗಾದ್ರೆ ನೀವಲ್ವಾ ಅವಳನ್ನ ಕಿಡ್ನಾಪ್ ಮಾಡಿದ್ದು? ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ. ನಾನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ನಂಬುದ್ರೆ ನಂಬು, ಇಲ್ಲ ಬಿಡು. ಆದ್ರೆ ಒಂದಂತೂ ನಿಜ, ನಾನು ಅವಳಿಗೆ ಶಾಪ ಹಾಕಿದ್ದೆ, ಆದ್ರೆ ಅವಳಿಗೆ ಆ ಶಾಪ ತಟ್ಟಿದೆ. ಅದಕ್ಕೆ ನನ್ನ ಬದಲು ಬೇರೆ ಯಾರೋ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಅವಳು ಮತ್ತೆ ಜೀವಂತವಾಗಿ ಬರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಎಲ್ಲಿದ್ದಾಳೋ ಹೇಗಿದ್ದಾಳೋ ಹಾಗೆ ಮಣ್ಣಲ್ಲಿ ಮಣ್ಣಾಗೋಗೋದಂತೂ ಸತ್ಯ. ಹೌದೌದು, ಅವಳು ವಾಪಸ್ ಬಂದ್ರೆ ನಮ್ಗೆ ತೊಂದರೆ. ಆ ಕಿಡ್ನಾಪರ್ ಅವಳ ಕತೆ ಮುಗಿಸ್ಬಿಟ್ರೆ ಅಷ್ಟು ಸಾಕು. ನೋಡು, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗುತ್ತೆ, ಯೋಚನೆ ಮಾಡಬೇಡ. ರೀ, ನನ್ನ ಯೋಚನೆ ಎಲ್ಲ ನಾವಿಬ್ರು ಎಲ್ಲಿ ದೂರ ಆಗ್ಬಿಡ್ತೀವಿ ಅಂತ ರೀ. ಭಾರ್ಗವಿ, ನಾವ್ಯಾಕೆ ದೂರ ಆಗೋಣ? ನಮ್ಮನ್ನು ದೂರ ಮಾಡೋ ಶಕ್ತಿ ಆ ದೇವ್ರಿಗೂ ಇಲ್ಲ. ನೋಡು, ನೀನ್ ಧೈರ್ಯವಾಗಿರು, ಓಕೆನಾ? ಅಭಿ, ನಿಂತ್ಕೋ. ಏಯ್, ಹಲೋ ಹಲೋ ರೀ. ಹಲೋ ರೀ, ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಹಲೋ ಹಲೋ ಯಾಕೆ ಮಾತಾಡ್ತಿಲ್ಲ? ಏನಾಯ್ತು? ಇವಳಿನ್ನು ಫೋನ್ ಕಟ್ ಮಾಡಿಲ್ವಾ? ಇವಳೆ ತಗ್ಲಾಕಂಗೋಳೆ. ಹಲೋ ರೀ, ಏನಾಯ್ತು? ಆ ಇನ್ಸ್ಪೆಕ್ಟರ್ ನನ್ನ ನೋಡ್ಬಿಟ್ಟ. ಆ ಶಿವಣ್ಣ ಇಂದ್ರ ಎಲ್ಲ ನನ್ನ ಹಿಡಿಯಕ್ ಬಂದ್ರು. ನೀನ್ ಹೆದರ್ಕೋಬೇಡ, ನಾನು ಹೇಗೂ ತಪ್ಪಿಸ್ಕೊಂಡೆ. ಅವರು ಖಂಡಿತ ನೆಕ್ಸ್ಟ್ ನಿಮ್ಮ ಹತ್ರನೇ ಬರೋದು. ಬೇಗ ತಪ್ಪಿಸ್ಕೊಳ್ಳಿ. ಆ ದ್ರೋಣನ್ ಜೊತೆ ಆಟ ಆಡೋದು ಒಳ್ಳೇದಲ್ಲ. ರೀ, ತಪ್ಪಿಸ್ಕೊಳ್ಳಿ ಅಂದ್ರೆ ಎಲ್ಲಿಗ್ರಿ ಹೋಗೋದು? ಎಲ್ಲಿಗಾದ್ರೂ ಹೋಗಿ. ಆ
ದ್ರೋಣಂಗೆ ನಮ್ಮ ಮೇಲೆ ಗಟ್ಟಿಯಾಗಿ ಅನುಮಾನ ಬಂದಿದೆ ಅಂತ ಅನ್ಸುತ್ತೆ. ಅವನು ನಮ್ಮನ್ನ ಸುಮ್ಮನೆ ಬಿಡಲ್ಲ. ನೋಡು, ಎಲ್ಲ ನಾವು ಅಂದ್ಕೊಂಡಾಗೆ ನಡೀತಾ ಇದೆ. ಸ್ವಲ್ಪ ದಿನ ಅಷ್ಟೇ, ಆ ಕಿಡ್ನಾಪರ್ಸು ಆ ತುಳಸಿ ಕತೆ ಮುಗಿಸ್ತಾರೆ. ಅದಾದ ಸ್ವಲ್ಪ ದಿನಕ್ಕೆ ಆ ಇನ್ಸ್ಪೆಕ್ಟ್ರು ಅವ್ರನ್ನ ಹಿಡಿತಾನೆ. ಅಲ್ಲಿವರೆಗೂ ನಾವು ಹೇಗಾದರೂ ಮಾಡಿ ತಲೆ ಮರೆಸ್ಕೊಳ್ಳೇಬೇಕು. ಸರಿ ಸರಿ, ಮಾತಾಡೋಕೆ ಟೈಮ್ ಇಲ್ಲ. ಬೇಗ ಗಂಟು ಮುಟ್ಟೆ ಕಟ್ಕೊಂಡು ಅಲ್ಲಿಂದ ಹೊರಡಿ. ಆಯ್ತು ರೀ, ಸರಿ. ಅಮ್ಮ, ಅಮ್ಮ, ಏಯ್, ನನ್ ಪುಟ್ಟಿನ ಏನೋ ಮಾಡ್ದೆ ನಿಜವಾಗ್ಲೂ ಗೊತ್ತಿಲ್ಲ. ಏಯ್, ಎಲ್ಲೋ ನನ್ ಬಂಗಾರಿ ನೇನೋ ಮಾಡ್ದೆ ಹೇಳ್ತೀಯ ಇಲ್ಲ ಸಾಯಿಸ್ಲ ಮಗನ. ಸರ್, ಸತ್ಯವಾಗ್ಲೂ ನನ್ಗೇನು ಗೊತ್ತಿಲ್ಲ ಸರ್. ನಿಜವಾಗ್ಲೂ ನನ್ನ ಬಿಟ್ಬಿಡಿ ಸರ್. ಏಯ್, ನಿನಗೇನು ಗೊತ್ತಿಲ್ಲ ಅಂತಂದ್ರೆ ನಮ್ಮ ನೋಡಿ ಯಾಕೆ ಓಡ್ ಹೋದೆ? ಸರ್, ಇದಕ್ಕೂ ಮೊದಲು ತುಂಬ ಸಲ ತುಳಸಿ ವಿಚಾರದಲ್ಲಿ ತಪ್ಪು ಮಾಡಿದ್ದೀನಿ ಸರ್. ಅದನ್ನೇ ಇಟ್ಕೊಂಡು ನೀವೆಲ್ಲ ನನ್ನ ಮೇಲೆ ಅನುಮಾನ ಪಡ್ತೀರಾ ಅಂತ ಬೈದಲ್ಲಿ ಓಡ್ತಿದ್ದೆ ಸರ್. ನನ್ನ ಮಗನ ನಿನಗ ಸರಳ ರೀತಿಯಿಂದ ಕೇಳಿದ್ರೆ ಬಾಯ್ ಬಿಡೋ ಮಗ ಅಲ್ಲ ಅನ್ನೋದು ನನಗೆ ಗೊತ್ತೈತಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ರುಬ್ಬಿದ್ರೆ ಎಲ್ಲ ಬಾಯ್ ಬಿಡ್ತಿ. ಸರ್, ಬಿಟ್ಬಿಡಿ ಸರ್. ಸರ್, ನನ್ನ ಮಾತು ಕೇಳಿ. ಅಮ್ಮ, ಧೈರ್ಯವಾಗಿರು. ನಮ್ಮ ತುಳಸಿಗೆ ಏನು ಆಗಲ್ಲ. ನಿನ್ನ ಮೊಮ್ಮಗಳು ಆಯುಸು ಗಟ್ಟಿ ಇದೆಯಮ್ಮ. ಆ ದೇವರು ಅಷ್ಟೊಂದು ಕ್ರೂರಿ ಅಲ್ಲ. ನನ್ನ ಸೊಸೆ ನನ್ನ ಮನೆಗೆ ಬಂದೇ ಬರ್ತಾಳೆ.